ಅವನ ದೃಷ್ಟಿನಾಗೆ ಅವನು ಹೇಳ್ತಾ ಇರೋದು ಸರಿಯಾಗಿ ಐತೆ. ಆದ್ರೆ ಒಬ್ಬ ತಾಯಿ ಹಾಕಿ ಊರಿಗೆ ನ್ಯಾಯ ಹೇಳೋ ದೊಡ್ಡ ವ್ಯಕ್ತಿಯಾಗಿ ಇನ್ನೊಬ್ರನ್ನ ಕೊಲ್ಲದು ತಪ್ಪು ಅಂತ ನನ್ ಮನ್ಸು ಹೇಳ್ತೈತೆ. ಕಾನೂನು ಇರುವಾಗ ನಾವು ಹೇಗೆ ಶಿಕ್ಷೆ ಕೊಡಕ್ಕಾಗತ್ತೆ? ಆದ್ರೆ ಅತ್ತೆ, ಇವಾಗ ಕಾನೂನು ನಮ್ಮ ಅವ್ವ ಜೀವನ ಉಳಿಸ್ತಿಲ್ವಲ್ಲ. ಸುಮ್ಕಿರು. ಇಲ್ಲ ಮಿಸ್ಟರ್ ಗೋಪಾಲ್, ಅವ್ವ ಏನ್ ತಪ್ಪು ಮಾಡಿದಾಳೆ ಅಂತ ಇಷ್ಟು ನೋವು ಅನ್ಭವಿಸ್ಬೇಕು? ಅವ್ವನ ಈ ಸ್ಥಿತಿಯಲ್ಲಿ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಬಂಗಾರತ್ತೆ, ನಮ್ಮ ಅವನ ಈ ಸ್ಥಿತಿಗೆ ತಂದಿರೋ ಸಿಂಗರಮ್ಮನ ಸುಮ್ಕೆ ಬಿಡಬಾರ್ದು. ಕಾನೂನು ಶಿಕ್ಷೆ ಕೊಡೋ ಸ್ಥಿತಿಗೆ ಇನ್ನ ಏನೇನ್ ತೊಂದರೆ ಆಗುತ್ತೋ. ಜೈ ಪುಟ್ಟಕ್ಕ, ನಿನಗ್ ಚಟ್ಟ ಕಟ್ಟಿ ನಾನೀ ಪಟ್ಟಕ್ ಬಂದಾಯ್ತು ಕಣೆ. ಇನ್ ಮುಂದೆ ಇದೆಲ್ಲ ಈ ರಾಜೇಶ್ವರಿ ಕೋಟೆ ಕಣೆ. ನಾನಿರೋ ಜಾಗದಾಗೆ ನೀನಿರ್ ಕೂಡ್ದು. ಓಯ್, ಏನ್ ಮುಖ ನೋಡ್ತಿದ್ಯಾ? ಆ ಪೋಟನ ಆಚೆಗೆ ಬಿಸಾಕು. ನಿನಗೆ ಹೇಳಿದ್ದು ಬಿಸಾಕು ಅಂದೆ. ಹೋಗು. ನಾನಿಲ್ಲಿಗೆ ಬಂದು ಈಟೊತ್ತಾಯ್ತು, ಕಾಪಿ ತಂದು ಕೊಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಅಮ್ಮ, ಇದು ಒಂದು ಕಾಪಿನ? ಏನ ಕಲಿನ ಪೊಲೀಸರಿಗೆ ಒಪ್ಸಿದ್ರ? ಅದು ಅಳಿ ಅಂದ್ರೆ ದಿಟ್ಟ ಹೇಳಿ ಮಾವಯ್ಯ, ಆ ಕಲಿನ ನೀವು ಪೊಲೀಸರಿಗೆ ಒಪ್ಸಿದ್ರ? ಹೌದು ಕಂಟಿ ಅವ್ರೆ, ನಾನು ಅಪ್ಪಯ್ಯ ಕಲಿನ ಪೊಲೀಸರಿಗೆ ಒಪ್ಪಿಸಿದ್ವಿ.
ಪ್ರಶಾಂತ್ ಹಾಕೊಂಡ್ರೆ ನನ್ನ ನನಗೆ ಗೊತ್ತಿಲ್ಲದೆ ಈಟೆಲ್ಲ ಮಾಡಿದ್ದೀರಾ. ಅದು ಅಳಿಯಂದ್ರೆ ಕಲಿ ನಿಮ್ಮ ಕೈಗೆ ಸಿಕ್ಕಿದ್ರೆ ನೀವು ಅವ್ನ ಪಿರಾಣ ತೆಗೆದು ನಿಮ್ಗೆ ತೊಂದರೆ ಆಯ್ತದ ಅಂತ ನಾವು ಏನು ಮಾವಯ್ಯ ನೀವು ಏನು ಸಾಣವ್ರೆ, ನಾನು ಅವನಿಗೋಸ್ಕರ ಹಗಲು ರಾತ್ರಿ ಅಂತ ನೋಡ್ದಿರ ಹುಡುಕ್ತಿದ್ರೆ ನೀವು ಕೈಗೆ ಸಿಗ್ದಂಗೆ ತಗೊಂಡೋಗಿ ಆ ಪೊಲೀಸರಿಗೆ ಒಪ್ಸಿದ್ರಾ? ನಿಮಗೆ ತೊಂದರೆ ಆಗ್ಬಾರ್ದು ಅಂತ ನಾವ್ ಈ ಕೆಲಸನ ಮಾಡಿದ್ದು. ನೀವು ಅವನ್ನ ಪೊಲೀಸಿಗೆ ಒಪ್ಸಿದ್ದಕ್ಕೆ ಎಂತ ತೊಂದರೆ ಆಯ್ತು ಅಂತ ನೀವೇ ನೋಡಿ. ಹುಟ್ಟವನ್ ಹಿಂಗಾಗಕ್ಕೆ ನೀವಿಬ್ರೇ ಕಾರಣ. ಮಗ ಯಾಕ್ಲ ಹಂಗೆ ಪಾಪ ಮಾಡ್ಕತ್ತೀಯ? ಅವ್ವ ನೀ ಸುಮ್ಕಿರವ, ನಿಂಗೆ ಗೊತ್ತಾಗಿಲ್ಲ. ನೀನಂತ ಮಾತು ತಗೊಂಡು ಕೈ ಕಟ್ಟಾಕಿ ಒಂಥರ ತೊಂದರೆ ಮಾಡಿದೆ. ಮತ್ತೆ ಇವರಿಬ್ರು ನನ್ನ ಮಗನ ನನ್ನಿಂದ ಬಚಾವ್ ಮಾಡಂಗೆ ಮಾಡಿ ಇನ್ನೂ ತೊಂದರೆ ಮಾಡೋರೆ. ಒಟ್ಟಲ್ಲಿ ನಿಮ್ಮಿಂದನೇ ಪುಟ್ಟ ಒಂದು ತೊಂದರೆ ಆಗಿರೋದು. ನಮ್ಮ ಉದ್ದೇಶ ಅದು ಹಾಗೆ. ಮಾತಾಬೇಡ. ಹೌದು, ನಾನು ಆಟೆಲ್ಲ ಹುಡುಕಿದ್ರು ಸಿಗ್ದಿರೋ ಕಲಿ ನಿಮ್ಗೆ ಹೆಂಗ್ ಸಿಗ್ದ? ಅದು ಅಳಿಯಂದ್ರೆ ಓಹೋ, ಈ ಮಳ್ಳಿನೇ ಈಟನ್ನೆಲ್ಲ ಮಾಡ್ರದ?